ಇದು ಯಾವುದು ರಾಜಕೀಯ ಪಾರ್ಟಿ ರೊಕ್ಕ ಅಲ್ಲ. ಈ ದೇಶ ಯಾವುದು ರಾಜಕೀಯ ಪಾರ್ಟಿಯ ಸ್ವತ್ತಲ್ಲ. ಈ ದೇಶ ಪ್ರತಿಯೊಬ್ಬರು 140 ಕೋಟಿ ಇರ್ತಕ್ಕಂಥ ಜನಸಂಖ್ಯೆಯ ಪ್ರತಿಯೊಬ್ಬರು ದೇಶ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೀನಿ. ಅದಕ್ಕೆ ನೀವು ಜವಾಬ್ದಾರಿತರಾಗಿ ನೀವು ರಾಜಕೀಯದಿಂದ ಎಷ್ಟು ದೂರ ಉಳಿತೀರಿ ಅಷ್ಟು ನಮಗೆ ನುಕ್ಸಾನಿದೆ. ಅಂದ್ರೇನು, ನೀವೇನು ರಾಜಕೀಯವಾಗಿ ಬಂದು ಸಕ್ರಿಯವಾಗಿ ಬಂದು ನೀವು ರಾಜಕಾರಣ ಮಾಡ್ಬೇಕಂತ ಹೇಳ್ತಾ ಇಲ್ಲ. ಯಾವ ರಾಜಕೀಯ ಪಕ್ಷ, ಯಾವ ಸರ್ಕಾರ, ಯಾವ ಪ್ರತಿನಿಧಿ ಯಾವ ರೀತಿ ಕೆಲಸ ಮಾಡ್ತಾನೆ, ಯಾವ ಸರ್ಕಾರ ಪ್ರೋಗ್ರಾಮ್ಸ್ ಬೇಸ್ಡ್ ಏನಿದೆ, ಪಾಲಿಸಿ ಬೇಸ್ಡ್ ಏನ್ ಪ್ರೋಗ್ರಾಮ್ಸ್ಗಳನ್ನ ಕೊಡ್ತಾ ಇದ್ದಾರೆ, ಅದನ್ನು ಬಹಳ ಹತ್ತಿರದಿಂದ ನೀವು ಗಮನಿಸಬೇಕು. ದಯಮಾಡಿ ವಾಟ್ಸಪ್ ಯೂನಿವರ್ಸಿಟಿ, ಫೇಸ್ಬುಕ್, ಟಿವಿನಲ್ಲಿ ಇವು ಹೇಳಿರ್ತಕ್ಕಂಥದ್ದು ಫೈನಲ್ ಅಲ್ಲ. ನೀವು ಚೆನ್ನಾಗಿ ಓದ್ಕೋಬೇಕು, ಅರ್ಥ ಮಾಡ್ಕೋಬೇಕು. ನಿಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಇರಲಿ, ಆದ್ರೆ ಒಬ್ರಿಗೊಬ್ರು ಗೌರವಿಸಬೇಕು. ಈ ದೇಶದಲ್ಲಿ ಬಿಜೆಪಿಗೆ ಅಭಿಪ್ರಾಯ ಇರಬಹುದು, ನಿಮಗೆ ಕಾಂಗ್ರೆಸ್ಗೂ ಅಭಿಪ್ರಾಯ ಇರಬಹುದು. ದಟ್ಸ್ ಓಕೆ, ದಟ್ಸ್ ಆಲ್ ವೇಕ್. ಡೆಮಾಕ್ರಸಿನಲ್ಲಿ ಇವೆಲ್ಲ ಬಹಳ ಕಾಮನ್ ಆಗಿದೆ. ಅದಕ್ಕಾಗಿ ಈ ಬದಲಾವಣೆ